ನೀವು ಕೂಡ ಎಲ್ಲ ಹಾಗೆ ತಿಂಗಳುಗಟ್ಟಲೆ ಒಂದು ಸ್ಟ್ರಿಕ್ಟ್ ಡಯಟನ್ನು ಫಾಲೋ ಮಾಡ್ತೀರಾ, ತೂಕವನ್ನು ಕಡಿಮೆ ಮಾಡಬೇಕು, ಬೊಜ್ಜನ್ನು ಕರಗಿಸ್ಕೊಳ್ಬೇಕು ಅಂತ ಹೇಳಿ ನಿಮ್ಗೆ ಇಷ್ಟವಾಗಿರುವಂಥ ಸಿಹಿ ತಿಂಡಿಗಳನ್ನು, ಜಂಕ್ ಫುಡ್ಗಳನ್ನು ಎಲ್ಲ ಬಿಡ್ತೀರಾ, ಹಾಗೆ ಹೆವಿ ವರ್ಕೌಟ್ಗಳನ್ನು ಮಾಡ್ತೀರಾ, ವಾಕಿಂಗನ್ನು ಮಾಡ್ತೀರಾ. ಈ ತಿಂಗಳಲ್ಲಿ ನಾನು ಇಷ್ಟು kg ಕಡಿಮೆ ಮಾಡಲೇಬೇಕು ಅಂತ ಹೇಳಿ ಒಂದು ಗೋಲನ್ನು ಒಂದು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ನೀವು ಅದಕ್ಕೆ ಬೇಕಾಗಿರುವ ವರ್ಕೌಟ್ಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು ಎಲ್ಲವನ್ನ ಫಾಲೋ ಮಾಡ್ತಿರ್ತೀರಾ. ಆದರೆ ತಿಂಗಳ ಕೊನೆಯಲ್ಲಿ ನೀವು ನಿಮ್ಮ ಒಂದು ಗೋಲಿಗೆ ಪಟ್ಟಿರುವ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಇಲ್ವಾ ಅಂತ ನೋಡಿದಾಗ ಅದರಲ್ಲಿ 100ಕ್ಕೆ 20% ಅಷ್ಟು ಜನರಿಗೆ ಮಾತ್ರ ಸಕ್ಸಸ್ ಅನ್ನೋದು ಸಿಗುತ್ತೆ. ಇನ್ನು 80% ಜನರಿಗೆ ಸಕ್ಸಸ್ ಅನ್ನೋದು ಅಷ್ಟಾಗಿ ಸಿಗೋದಿಲ್ಲ. ಅವರು ಎಷ್ಟು ತಿಂಗಳಲ್ಲ ವರ್ಷಗಟ್ಟಲೆ ಈ ಒಂದು ಸ್ಟ್ರಿಕ್ಟ್ ಡಯಟನ್ನು ಫಾಲೋ ಮಾಡಿದ್ರು ಕೂಡ, ಇಷ್ಟೊಂದು ಹೆವಿ ವರ್ಕೌಟ್ಸನ್ನು ಫಾಲೋ ಮಾಡಿದ್ರು ಕೂಡ ಅವರಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು, ಬೊಜ್ಜನ್ನು ಕರಗಿಸ್ಕೊಳ್ಳೋದು ತುಂಬಾ ಕಷ್ಟಕರವಾಗಿರುತ್ತೆ. ಇದರಿಂದಾಗಿ ಅವರು ತುಂಬಾನೇ ಒಂದು ಖಿನ್ನತೆಗೆ ಒಳಗಾಗ್ಬೋದು. ಯಾಕೆ ಹೀಗಾಯಿತು, ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಯಾಕೆ ನನ್ನಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಅಂಥದ್ದೇನು ಸಮಸ್ಯೆ ನನ್ನ ದೇಹದಲ್ಲಿ ನಡೀತಾ ಇದೆ ಅಂತ ಹೇಳಿ ಅವರು ಅದರ ಬಗ್ಗೆ ಯೋಚನೆಯನ್ನು ಬಿಟ್ಬಿಡ್ತಾರೆ. ತೂಕ ಇಳಿಸುವ ಒಂದು ಕೆಲಸದ ಬಗ್ಗೆ ಚಿಂತೆ ಮಾಡೋದನ್ನೇ ಬಿಡ್ತಾರೆ. ಆದರೆ ತೂಕ ಅನ್ನೋದು ಒಂದು ಕೆಟ್ಟ ಸಮಸ್ಯೆ ಅಂತಾನೆ ಹೇಳ್ಬೋದು. ಬೊಜ್ಜು ಅನ್ನೋದು ಎಲ್ಲ ಸಮಸ್ಯೆಗಳಿಗೂ ಮೂಲ ಅಂತಾನೆ ಹೇಳ್ಬೋದು. ಎಲ್ಲ ಕಾಯಿಲೆಗಳಿಗೂ, ಅದು ಇವಾಗಿನ ಕಾಲದಲ್ಲಿ ಎದುರಿಸ್ತಾ ಇರುವಂತ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಈ ಒಂದು ಬೊಜ್ಜು ಅಂತಾನೆ ಹೇಳ್ಬೋದು. ಈ ಬೊಜ್ಜನ್ನ ಕರಗಿಸ್ಕೊಳ್ಳೋದು ಬೇಕು ಅಂತೇಳಿ ಸಾಕಷ್ಟು ಜನ ಶಾರ್ಟ್ ವೇಯಲ್ಲಿ ಹೋಗ್ತಾರೆ, ಬೇಗ ಅಂತ ಕರಗಿಸ್ಕೊಳ್ಬೋದು ಅಂತ ಹೇಳಿ. ಆದ್ರೆ ಅದರಿಂದ ನಮ್ಗೆ ಬೇಗ ರಿಸಲ್ಟ್ ಸಿಗ್ಬೋದು. ಆದ್ರೆ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದ ಸೈಡ್ ಎಫೆಕ್ಟ್ಸ್ಗಳು ಎದುರಾಗ್ತಾ ಹೋಗುತ್ತೆ. ಅದರಿಂದ ಬೇರೆ ರೀತಿಯಾದ ಆರೋಗ್ಯ ತೊಂದರೆಗಳು ಕೂಡ ಎದುರಾಗ್ಬೋದು. ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸೋ ಬದಲು ನಾನಿವತ್ತು ಒಂದು ಸಿಂಪಲ್ ಆದ ಒಂದು ಕಲರ್ಫುಲ್ ಆಗಿರುವ ಮ್ಯಾಜಿಕಲ್ ಡ್ರಿಂಕ್ ಅನ್ನ ನಿಮ್ ಮುಂದೆ ತಂದಿದ್ದೀನಿ. ಇದನ್ನ ನಾವು ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ವೆಯ್ಟ್ ಲಾಸ್ ಆಗೋದಕ್ಕೆ, ನಮ್ಮ ದೇಹದಲ್ಲಿ ಎಷ್ಟು ವರ್ಷಗಳಿಂದ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬು, ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಅಥವಾ ಆ ಕೊಬ್ಬನ್ನ ಸುಡೋದಕ್ಕೆ ಈ ಒಂದು ಮನೆಮದ್ದು ಅನ್ನೋದು ಸಹಾಯ ಮಾಡುತ್ತೆ. ಎಲ್ಲರೂ ಅನ್ಕೊಳ್ತಾರೆ ಮನೆ ಮದ್ದುಗಳು ನಮ್ಗೆ ಅಷ್ಟೊಂದು ಬೇಗ ರಿಸಲ್ಟ್ ಸಿಗಲ್ಲ ಅಂತ ಹೇಳಿ. ಆದ್ರೆ ಈ ಮನೆ ಮದ್ದುಗಳು ನಿಮ್ಗೆ ಬೇಗ ರಿಸಲ್ಟ್ ಕೊಡದೆ ಹೋದ್ರು ನಿಧಾನವಾಗಿ ಆದ್ರೂ ನಿಮ್ಮ ಸಮಸ್ಯೆಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದ್ರೆ ನಾವು ಶಾರ್ಟ್ ವೇಯಲ್ಲಿ ಬೇಗ ಅಂತ ತೆಗೆದುಕೊಳ್ಳೋ ರಿಸಲ್ಟ್ಗಳಿಗಿಂತ, ಅದರಿಂದ ಎದುರಿಸಬಹುದಾದಂಥ ಸೈಡ್ ಎಫೆಕ್ಟ್ಸ್ಗಳಿಗಿಂತ ಈ ಹೋಮ್ ರೆಮಿಡೀಸ್ಗಳು ನಮಗೆ ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಹೆಲ್ದಿಯಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲಿ ನಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಒಂದು ರೆಮಿಡಿ ಕೂಡ ಅಷ್ಟೇ, ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ, ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ನಿಧಾನವಾಗಿ ಅಂತ ನಾನು ಹೇಳಲ್ಲ, ತುಂಬಾನೇ ಒಂದು ಶಾರ್ಟ್ ಟರ್ಮ್ ಅಲ್ಲೇ ನಮ್ಗೆ ಇದು ಒಂದು ರಿಸಲ್ಟ್ ಕೊಡುತ್ತೆ. ನಮ್ಮ ದೇಹದ ಬೊಜ್ಜನ್ನ, ಕೊಬ್ಬನ್ನ ಸುಡುವ ಪ್ರಕ್ರಿಯೆಗೆ ಈ ಒಂದು ರೆಡ್ ಪಾನೀಯ ಅಂತಾನೆ ನಾನು ಹೇಳ್ತೀನಿ. ಅಷ್ಟೊಂದು ಎಫೆಕ್ಟಿವ್ ಆದ ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡೋದಕ್ಕೆ ತುಂಬಾನೇ ಬೇಗ ಅಂತಾನೆ ನಮ್ಗೆ ರಿಸಲ್ಟ್ ಕೊಡುವಂಥದ್ದು. ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಡ್ರಿಂಕ್ ಅಂತಾನೆ ಹೇಳ್ತೀನಿ. ಈ ಒಂದು ಡ್ರಿಂಕ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಹಾಗೆ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು, ಎಲ್ಲ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ತಿಳಿದಿರುವ ಹಾಗೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಇಲ್ಲಿವರೆಗೂ ಸಾಕಷ್ಟು ವೆಯ್ಟ್ ಲಾಸ್ ರೆಮಿಡಿಗಳನ್ನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಎಲ್ಲವೂ ಕೂಡ ನಾನು ಹೋಮ್ ರೆಮಿಡೀಸ್ಗಳನ್ನೇ, ಟಿಪ್ಸ್ಗಳನ್ನೇ ಶೇರ್ ಮಾಡಿರುವಂಥದ್ದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲಿ ನಮ್ಮ ವೆಯ್ಟನ್ನು ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಡ್ರಿಂಕ್ಗಳನ್ನ ಶೇರ್ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ ಈ ಒಂದು ಕಲರ್ಫುಲ್ ಆಗಿರುವ ರೆಡ್ ಪಾನೀಯವನ್ನ ಹೇಗೆ ಮಾಡೋದು, ನಮ್ಮ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ರೆಮಿಡಿಯನ್ನ ತಯಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರುವಾಗ ನಾವು ಪಲಾವಿಗೆ ಬಳಸುವಂತ ಎಲೆಗಳಾದ ಪಲಾವ್ ಎಲೆ ಅಥವಾ ಬೇ ಲೀಫನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಬೇ ಲೀಫನ್ನು ಬಳಸೋದ್ರಿಂದ ಇವು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಚೆನ್ನಾಗಿ ನಡೆಯುವ ಹಾಗೆ ನೋಡ್ಕೊಳ್ಳುತ್ತೆ. ಆನಂತರ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ. ಜೀರಿಗೆಯನ್ನ ಬಳಸೋದ್ರಿಂದ ಇವು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ.
ಆನಂತರ ನಾನಿಲ್ಲಿ ಒಂದು 1/4 ಚಮಚ ಆಗುವಷ್ಟು ಚಕ್ಕೆ ಪುಡಿಯನ್ನು ಸೇರಿಸಿದ್ದೀನಿ. ಈ ಚಕ್ಕೆ ಪುಡಿ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡಿ ಹಾಗೆ ನಮ್ಮ ಆಪಿಟೈಟ್ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ. ಆನಂತರ ನಾನಿಲ್ಲಿ ಒಂದು 1/2 ಇಂಚ್ ಆಗುವಷ್ಟು ಶುಂಠಿಯನ್ನ ಕಟ್ ಮಾಡಿ ಸೇರಿಸಿದ್ದೀನಿ. ಶುಂಠಿಯನ್ನ ಬಳಸೋದ್ರಿಂದ ಇವು ನಮ್ಮ ದೇಹದಲ್ಲಿ ಹೀಟ್ ಅಥವಾ ಉಷ್ಣವನ್ನ ಹೆಚ್ಚಿಸುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಕೊಬ್ಬು ಸುಡೋದಕ್ಕೆ ಸಹಾಯಕಾರಿಯಾಗುತ್ತೆ ಹಾಗೆ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ. ಈ 4 ಪದಾರ್ಥಗಳನ್ನ ಚೆನ್ನಾಗಿ ನಾವು ನೀರಲ್ಲಿ ಕುದಿಸಿ, ಒಂದು ದೊಡ್ಡ ಗ್ಲಾಸಲ್ಲಿ ಹಾಕಿರೋ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು. ಅವಾಗ ಈ ಒಂದು ಕಷಾಯ ಅಥವಾ ಪಾನೀಯ ಅನ್ನೋದು ರೆಡಿ ಆಗುತ್ತೆ. ತೂಕವನ್ನ ಕರಗಿಸೋದಕ್ಕೆ ಅಥವಾ ಕೊಬ್ಬನ್ನ ಕರಗಿಸೋದಕ್ಕೆ ಇದನ್ನ ದಿನನಿತ್ಯ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಕರಗುವಿಕೆಗೆ ಈ ಒಂದು ಪಾನೀಯ ಸಹಾಯ ಮಾಡುತ್ತೆ. ನೋಡಿದ್ರಲ್ವಾ ಈ ಒಂದು ರೆಡ್ ಪಾನೀಯ ಅಥವಾ ಮ್ಯಾಜಿಕಲ್ ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಇದರಲ್ಲಿ ಏನೇನು ಪದಾರ್ಥಗಳನ್ನ ಹಾಕಿದ್ದೀನಿ, ಅದು ಹೇಗೆ ನಮ್ಮ ತೂಕವನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಹಾಗಿದ್ರೆ ಇದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಇದನ್ನ ಕುಡಿತಾ ಬರುವಂಥದ್ದು. ಕೇವಲ ನೀವು 1 ವಾರ ಬಳಸಿ ನೋಡಿ. 1 ವಾರದಲ್ಲೇ ನಿಮ್ಮ ದೇಹದಲ್ಲಿರುವ ಕೊಬ್ಬು ಅನ್ನೋದು ಕರಗೋದಕ್ಕೆ ಶುರುವಾಗುತ್ತೆ ಹಾಗೆ ನಿಮ್ಮ ತೂಕದಲ್ಲಿ ಆಗುವ ಬದಲಾವಣೆಯನ್ನ ನೀವು ಗಮನಿಸ್ತೀರಾ. ತುಂಬಾನೇ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥದ್ದು ನಮ್ಮ ದೇಹದ ಕೊಬ್ಬನ್ನ ಕರಗಿಸ್ಕೊಳ್ಳೋದ್ರಲ್ಲಿ. ಅದು ದಿನೇ ದಿನೇ ನಮ್ಮ ದೇಹದ ಕೊಬ್ಬನ್ನ ಸುಡುವ ಪ್ರಕ್ರಿಯೆನ ಹೆಚ್ಚಿಸುತ್ತೆ. ಇದರಲ್ಲಿ ಹಾಕಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಮ್ಮ ದೇಹದಲ್ಲಿ ಒಂದು ಮೆಟಬಾಲಿಕ್ ಬೂಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ. ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವ ಕೆಟ್ಟ ಕೊಬ್ಬು ಅನ್ನೋದನ್ನ ದಿನೇ ದಿನೇ ಕರಗಿಸಿ ಅದನ್ನ ಡೈಜೆಷನ್ ಮುಖಾಂತರ ಅದು ಕೆಟ್ಟ ಟಾಕ್ಸಿನ್ಸ್ ರೂಪದಲ್ಲಿ ಇರುವಂತದ್ದನ್ನ ಹೊರಗಡೆ ಹಾಕೋದಕ್ಕೆ ಈ ಒಂದು ಪಾನೀಯ ಅನ್ನೋದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ತುಂಬಾನೇ ಬೇಗ ಅಂತ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸುವ ಪ್ರಕ್ರಿಯೆಗೆ ಈ ಒಂದು ಪಾನೀಯ ಅನ್ನೋದು ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಯಲ್ಲಿ ನೀವು ಇನ್ನೂ ಹೆಚ್ಚಿನದಾಗಿ ನಿಮಗೆ ತುಂಬಾ ಬೇಗ ಅಂತ ರಿಸಲ್ಟ್ ಸಿಗಬೇಕು ಅಂತ ಇದ್ರೆ ಇದರ ಜೊತೆಯಲ್ಲಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡಿ ಹಾಗೆ ಒಂದು ವರ್ಕೌಟ್ ಆಗಿರ್ಬೋದು, ಏನಾದರೂ ಒಂದು ವಾಕಿಂಗ್ ಆಗಿರ್ಬೋದು, ದೇಹಕ್ಕೆ ಒಂದು 30 ರಿಂದ 40 ನಿಮಿಷಗಳ ಕಾಲ ಒಂದು ಚಟುವಟಿಕೆಯನ್ನು ಕೊಡಿ. ಹೆಚ್ಚಿನದಾಗಿ ನೀರನ್ನ ಕುಡಿರಿ. ಅದರ ಜೊತೆಯಲ್ಲಿ ಈ ಒಂದು ಪಾನೀಯನ್ನ ನೀವು ಬಳಸಿದ್ದೇ ಹೌದಾದಲ್ಲಿ ಖಂಡಿತ ನಿಮಗೆ 1 ವಾರದಿಂದ 10 ದಿವಸದ ಒಳಗಡೆ ನಿಮ್ಮ ದೇಹದಲ್ಲಿ ಏನಿಲ್ಲ ಅಂದ್ರೂ 5 ರಿಂದ 6 kg ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಳುವಷ್ಟು ಒಂದು ಪವರ್ಫುಲ್ ಆಗಿರುವ ಡ್ರಿಂಕ್ ಅಂತ ನಾನು ಹೇಳ್ತೀನಿ. ಹಾಗೆ ಇದನ್ನ ಯಾರೆಲ್ಲ ಬಳಸಬಾರ್ದು ಅಂತ ನೋಡೋದಾದ್ರೆ, ಚಿಕ್ಕ ಮಕ್ಕಳು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರುವಂತವರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳಿಗೆ ಹಾಲುಣಿಸುವಂತವರು, ಬಾಣಂತಿಯರು ಅಂತವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಇನ್ನು ಎಲ್ಲ ವಯಸ್ಸಿನವರು ಕೂಡ ಇದನ್ನ ಬಳಸ್ಬೋದು. ಇವತ್ತಿನ ಈ ಒಂದು ರೆಡ್ ಪಾನೀಯ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಯೂಸ್ಫುಲ್ ಅನ್ಸಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇದನ್ನ ಯಾರೆಲ್ಲ ಬಳಸ್ತೀರಾ, ಇದರಿಂದ ನಿಮ್ಗೆ ಎಷ್ಟು kg ವೆಯ್ಟ್ ಲಾಸ್ ಆಯಿತು ಅನ್ನೋದನ್ನ ನಮ್ಮ ಈ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.